ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ನಿಮಗೆ ಹೇಳಿರೋ ಪ್ರಕಾರ ಹಳೆ ಸಿನಿಮಾ ಬಗ್ಗೆ ಮಾತಾಡೋಣ ಅಂತ ನಾನು ಈ ಚಾನಲ್ನ ಓಪನ್ ಮಾಡಿದ್ದೀನಿ ಅಂತ ಹೇಳಿದೆ. ಹಾಗಾಗಿ ಒಂದು ಪ್ರಖ್ಯಾತ ಡೈರೆಕ್ಟ್ರ್ ಬಗ್ಗೆ ಒಂದು 10 ಮೂವಿನಾದರೂ ಮಾತಾಡೋಣ ಅವ್ರ ಬಗ್ಗೆ ಅಂತ. ಸೊ ಹಾಗೇ ಮಾತಾಡುವಾಗ ನನಗೆ ಸಿಕ್ಕಿದವರು ಪುಟ್ಟಣ್ಣ ಕಣ್ಗಾಳವರು. ಅವರ ಸಿನಿಮಾ ಈಗಾಗಲೇ ಒಂದು ಮೂರು ಫಿಲಮ್ ನಾನು ಮಾತಾಡಿದ್ದೀನಿ. ಇದು ಯಾವ ಲೆವೆಲ್ ಸಿನಿಮಾ ಅಂತ ಹೇಳಿದರೆ, ಅವರು ಜಾಸ್ತಿ ಹೆಣ್ಣು ಮಕ್ಕಳ ಓರಿಯೆಂಟೆಡ್ ಮೂವೀಸ್ನ ಮಾಡಿದ್ದಾರೆ. ಯಾಕೆಂದರೆ ಅವ್ರ ಬಗ್ಗೆ ನೋಡುವಾಗ, ಅವ್ರದ್ದು ಮೂವೀಸೆಲ್ಲ ನೋಡ್ತಾ ಇದ್ದಾಗ ನನಗೆ ಅನ್ನಿಸ್ತಾ ಇತ್ತು, ಹೆಣ್ಮಕ್ಳಿಗೆ ಏನೆಲ್ಲ ಪ್ರಾಬ್ಲಮ್ ಇದೆ, ಅದೇನ ಎಲ್ಲಿಗೆ ತಗೊಂಡೋಗುತ್ತೆ, ಆ ಥರ ಎಲ್ಲ ಅವರು ತುಂಬ ಏನಂತಾರೆ ಇನ್ವೆಸ್ಟಿಗೇಷನ್ ಮಾಡಿ ಆ ಮೂವಿಗಳನ್ನ ತೆಗೆದಿದ್ದಾರೆ. ನನಗೆ ಅವ್ರ ಬಗ್ಗೆ ತಿಳ್ಕೊಳ್ಳುವಾಗ, ಅವರು ತೆಗೆದಂಥ ಮೂವಿ ಬಗ್ಗೆ ನೋಡೋಣ ಅಂತ ಹೋದಾಗ ನಾನೇ ತುಂಬ ಭಾವುಕಳಾಗ್ಬಿಟ್ಟಿದ್ದೀನಿ. ಈ ಥರ ಮೂವಿನೂ ಮತ್ತೆ ಯಾರಾದರೂ ತೆಗಿಬೋದಾ, ಏನು ತಾನೇ ಇವರು ಬಿಟ್ಟಿದ್ದಾರೆ ಈ ಜೆನರೇಷನ್ಗೆ ಅಂತ. ಏನೂ ಬಾಕಿ ಇಟ್ಟಿಲ್ಲ ಅವರು. ಎಲ್ಲ ಥರ ಡೈರೆಕ್ಷನ್ನು ಮಾಡೋಕ್ಬಿಟ್ಟಿದ್ದಾರೆ, ಎಲ್ಲ ಥರ ಆ್ಯಕ್ಟರ್ಸ್ ಹತ್ರ ಮಾಡಿಸ್ಬಿಟ್ಟಿದ್ದಾರೆ. ಎಲ್ಲ ಥರ ಒಂದು ಏನಂತಾರೆ, ಒಂದು ಎಲ್ಲ ಥರ ಜನನೂ ನೋಡ್ಬೋದು. ಇವತ್ತಿಗೂ ಸಹ ಕೂತ್ಕೊಂಡು ಮೂವಿನ ನೋಡ್ಬೋದು. ಕಲಿಯೋದು ಒಂದು ಏನಂತಾರೆ ಬೆಟ್ಟದಷ್ಟಿದೆ ಆ ಮೂವಿಗಳಲ್ಲಿ. ಒಂದೊಂದು ಮೂವಿ ನೋಡ್ತಾ ಇದ್ದರೆ ಬೆಟ್ಟದಷ್ಟು. ಯಾರು ಏನು ಅನ್ಕೊತಾರೆ ಅಂತ ಅವರು ತಲೆನೇ ಕೆಡಿಸ್ಕೊಂಡಿಲ್ಲ. ಅವ್ರ ಮೆಸೇಜ್ ಇದೇ ಜೀವನದಲ್ಲಿ ನಡೀತಾ ಇರೋದು, ಒಂದೊಂದು ಫ್ಯಾಮಿಲಿನಲ್ಲೂ ಇದೇ ನಡೀತಾ ಇರೋದು ಅಂತ ಅವರು ಕುಲ್ಲ ತೆಗೆದು ತೋರಿಸಿದ್ದಾರೆ ಎಲ್ಲ ಮೂವಿನಲ್ಲೂ. ಆ ಥರ ಪೈಕಿ ಈ ಮೂವಿ ಅಂತ ಹೇಳಿದ್ರೆ ಯಾವುದಪ್ಪ ಇದು ಮೂವಿ ಅಂತ ಹೇಳಿದ್ರೆ ಶರಪಂಜರ. ಆ ಮೂವಿಗೆ ಅದು ಏನಂತ ಹೆಸರಿಟ್ರೋ ಗೊತ್ತಿಲ್ಲ. ಆ ಒಂದು ಹೆಣ್ಣು ಯಾವ ಪಂಜರದಲ್ಲಿ ಇರ್ತಾಳೆ, ಎಷ್ಟೆಲ್ಲ ನೋವು ಅವಳು ಅನುಭವಿಸ್ತಾಳೆ ಅಂತ ಹೇಳ್ಬಿಟ್ಟು ಈ ಮೂವಿನಲ್ಲಿ ನೀವು ನೋಡ್ಬೋದು. ಸ್ನೇಹಿತರೆ, ದಯವಿಟ್ಟು ಈ ಚಲನಚಿತ್ರನ ದಯವಿಟ್ಟು ಯೂಟ್ಯೂಬಲ್ಲಿ ನೋಡಿ, ಇಲ್ಲ ತೊಗೊಂಬಂದು ಮನೆಯಲ್ಲಾದರೂ ಡೌನ್ಲೋಡ್ ಮಾಡ್ಕೊಂಡು ನೋಡಿ, ಹೆಂಗಾದರೂ ನೋಡಿ ಶರಪಂಜರ ಚಿತ್ರನ ನೋಡಿ. ಆವಾಗ ನಿಮ್ಗೆ ಅನಿಸತ್ತೆ ಹೆಣ್ಣುಮಕ್ಕಳಿಗೆ ನಾವು ಯಾವ ಥರ ನೋಡ್ಕೋಬೇಕು, ಅವ್ರಿಗಾಗೋಂಥ ಕಷ್ಟಗಳೇನು ಅನ್ನೋದನ್ನು ನೀವು ನಿಜವಾಗ್ಲೂ ತಿಳ್ಕೊತೀರಾ. ತುಂಬ ಜನ ಚೇಂಜ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಕೋಟಿಯಲ್ಲಿ ಒಬ್ಬರು ಚೇಂಜ್ ಆದ್ರೂ ಅದು ಚೇಂಜೇ ನನ್ನ ಪ್ರಕಾರ. ಸೊ ಶರಪಂಜರದಲ್ಲಿ ಮುಖ್ಯ ಪಾತ್ರದಲ್ಲಿ ಕಲ್ಪನಾರು ಇದ್ದಾರೆ, ಕಲ್ಪನಾ, ಮತ್ತು ಅವರ ಗಂಡನಾಗಿ ಗಂಗಾಧರ್ ಅವರಿದ್ದಾರೆ. ಶ್ರೀರಾಮ್ ಅವರು ಒಂದು ಭಟ್ರ ಪಾತ್ರ ಮಾಡಿದ್ದಾರೆ. ಲೀಲಾವತಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಒಂದು 2-3 ಸೀನ್ನಲ್ಲಿ ಶ್ರೀನಾಥ್ ಅವ್ರು ಬಂದು ಹೋಗ್ತಾರೆ, ನರಸಿಂಹರಾಜ್ ಅವ್ರು ಬಂದು ಹೋಗ್ತಾರೆ, ಮತ್ತು ಕಲ್ಪನಾ ಅವರ ತಂದೆಯಾಗಿ ಅಶ್ವಥ್ ಅವರು ಪಾತ್ರ ಮಾಡಿದ್ದಾರೆ. ನರಸಿಂಹರಾಜ್ ಅವರು 1-2 ಸೀನಲ್ಲಿ ಬಂದುಬಿಟ್ಟು ಹೋಗ್ತಾರೆ. ನಾನು ನೋಡ್ತಾ ಇರಬೇಕಾದ್ರೆ ಏನಪ್ಪ ಇದು, ನರಸಿಂಹರಾಜ್ ಅವರು 2 ಸೀನ್ಗೋಸ್ಕರ ಬಂದೋಗಿದ್ದಾರ. ಆ ಥರ ಪೇ ಮಾಡೋವಂಥ ಒಂದು ಆ್ಯಕ್ಟ್ರ್ ಅವರು, ಟಾಪ್ ಮೋಸ್ಟ್ ಪೇಯಬಲ್ ಪರ್ಸನ್ ಅವರು. ಫಸ್ಟು ಅವ್ರದ್ದು ಏನದು ಕಾಲ್ ಶೀಟ್ ತೊಗೊಳ್ಳಿ ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳ್ತಾ ಇದ್ರಂತೆ. ನಾನು ಫ್ರೀ ಆಗಿದ್ದೀನಿ ಸ್ವಾಮಿ, ಫಸ್ಟು ನೀವು ನರಸಿಂಹರಾಜ್ ಅವ್ರು ಇದ್ದಾರೆ ತಾನೆ ಈ ಮೂವಿನಲ್ಲಿ, ಅವ್ರದ್ದು ಫಸ್ಟ್ ಕಾಲ್ ಶೀಟ್ ತೊಗೊಂಬಿಟ್ಟು ಅವ್ರಿಗೆ ಅಡ್ವಾನ್ಸ್ ಕೊಟ್ಬಿಡಿ ಫಸ್ಟ್ ಹೋಗಿ ಅಂತ ಹೇಳ್ತಾ ಇದ್ರಂತೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅಂಥ ಒಂದು ವ್ಯಕ್ತಿ. ನಾನು ಚಿಕ್ಕ ವಯಸ್ಸಿನಲ್ಲಿ ನನಗೆ ಯಾರು ಇಷ್ಟ ಅಂತ ಯಾರಾದರೂ ಕೇಳಿದ್ರೆ ನನ್ನ ಬಾಯಿಂದ ಬರ್ತಾ ಇದ್ದಿದ್ದು ಒಂದೇ ಒಂದು ಆ್ಯಕ್ಟ್ರೆಸ್ರು ನರಸಿಂಹರಾಜು. ಆವಾಗೆಲ್ಲ ಕೆಲವೆಲ್ಲ ಇತ್ತು, ಡಾಕ್ಟರ್ ರಾಜ್ಕುಮಾರು ವರ್ಸಸ್ ವಿಷ್ಣುವರ್ಧನ್ ಅಂತ. ಸೊ ಹಾಗೆ ಯಾರು ಭಕ್ತರು, ಇವ್ರು ಭಕ್ತರು ಕಂಡ್ರೆ ಇವ್ರಿಗೆ ಆಗ್ತಿರ್ಲಿಲ್ಲ. ಆ ಥರ ಒಂದು ಇದರಲ್ಲಿ ನಮ್ಮನ್ನು ಯಾರಾದರೂ ನಿಮ್ಗೆ ಯಾರು ಇಷ್ಟ? ನಂಗೆ ನರಸಿಂಹರಾಜು ಇಷ್ಟ. ನಮ್ಮ 3ನೇ ಅಣ್ಣನಿಗೆ ಪ್ರಭಾಕರ್ ಇಷ್ಟ, ಟೈಗರ್ ಪ್ರಭಾಕರ್ ಅವರು ಇಷ್ಟ. ಸೊ ನಮ್ಮ ಮನೆಯಲ್ಲಿ ಏನು ತೊಂದರೆ ಆಗ್ತಾ ಇರಲಿಲ್ಲ. ನಮ್ಮ ಅಣ್ಣ ಫುಲ್ಲು ವಾಲೆಲ್ಲ ಅಂಟಿಸ್ಬಿಡ್ತಾಯಿದ್ರು ಟೈಗರ್ ಪ್ರಭಾಕರ್ ಅವ್ರ ಬಾಡಿ ಅದು ಇದು ಅಂದ್ಕೊಂಡು. ಕ್ರೇಜು ಅವಾಗಿದ್ದಿದ್ದು. ನಾನು ಅದೇ ಫ್ಯಾನ್ಸ್ನ ನೋಡಿದ್ದೀನಿ, ಇವಾಗಲೂ ಇದ್ದಾರೆ ಅದೇ ಥರನೇ ಫ್ಯಾನ್ಸ್, ಅದರಲ್ಲಿ ಯಾವ ಡಿಫ್ರೆನ್ಸು ಇಲ್ಲ ಹೇಳಬೇಕಂದ್ರೆ. ಆದರೆ ಸಿನಿಮಾನ ನೋಡೋವಂಥ ಒಂದು ವಿಧ ಚೇಂಜ್ ಆಗಿಬಿಟ್ಟಿದೆ. ಅವಾಗೆಲ್ಲ ಸೆಲೆಬ್ರೇಷನ್ಸು, ಟೆಂಟ್ನಲ್ಲಿ ಹೋಗಿ ಕೂತ್ಕೊಂಡು ನೋಡೋದು. ಯಾಕಂದ್ರೆ ನಮ್ಮ 3ನೇ ಅಣ್ಣ ನನ್ನ ಕರ್ಕೊಂಡು ಹೋಗ್ತಾ ಇದ್ದ ಟೆಂಟ್ಗೆ, ನಾನು ಹೋಗಿ ನೋಡ್ತಾ ಇದ್ದೆ. ಸೊ ಹಾಗಾಗಿ ಈ ಶರಪಂಜರ ಮೂವಿನಲ್ಲಿ ಹೆಣ್ಮಕ್ಳಿಗೆ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ, ಎಲ್ಲರೂ ನೋಡಿರ್ತೀರ. ಬಟ್ ಮಗು ಆದಮೇಲೆ ಒಂದು ಪ್ರಾಬ್ಲಮ್ ಇದೆ ಹೆಣ್ಮಕ್ಳಿಗೆ. ಮಗು
ಮಗು ಆಗಿದ ತಕ್ಷಣ ಹಾಸ್ಪಿಟ್ಲಿಂದ ಅವರು ಮನೆಗೆ ಬಂದಾಗಿಂದನೂ ಅದು ಒಂದು 3 ತಿಂಗಳು 6 ತಿಂಗಳು ಅವ್ರನ್ನ ಹಸಿ ಮೈ ಅಂತ ಕರೀತಾರೆ. ಹಸಿ ಮೈ ಅಂದರೆ ಏನು ಅಂತ ಹೇಳಿದಾಗ ಒಂದು ಬರ್ತ್ ಆಗತ್ತೆಲ್ಲ ಮಗುದು, ಹೊಸ ಬರ್ತು. ಸೊ ಇವಳಲ್ಲೂ ಎಷ್ಟೋ ಚೇಂಜಸ್ ಆಗೋಗಿರುತ್ತೆ. ಒಂದು ತಾಯಿ ಆಗ್ತಾಳೆ, ಎಷ್ಟೋ ರಕ್ತ ಕಳ್ಕೊಂಡಿರ್ತಾಳೆ, ತನ್ನ ಮೈಯ ಒಂದು ಏನಂತಾರೆ ಆ ಒಂದು ಬ್ಯೂಟಿನ ಕಳ್ಕೊಂಡಿರ್ತಾಳೆ. ತಾಯಿ ಆಗಿರ್ತಾಳೆ ಅವಳು, ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಅದು ಒಂದು ಸೈಡ್ ಆದರೆ ಹಸಿ ಮೈ ಅನ್ನೋದು ಬೇರೆ ಕತೆ. ಅದು ಅಂದರೆ ಒಂದು ದೆವ್ವ ಅದು ಇದು ಏನೋ ಹಿಡ್ಕೊಂಬಿಡುತ್ತಂತೆ, ಸನ್ನಿ ಅಂತ ಏನೋ ಒಂದು ಆಗುತ್ತೆ, ಅದು ತಲೆಗೆ ಹತ್ಬಿಡುತ್ತೆ, ಹುಚ್ಚಿ ಹಿಡ್ಕೊಂಬಿಡುತ್ತಂತೆ. ಆ ಥರದ್ದೆಲ್ಲ ನಾನು ಕೇಳ್ಪಟ್ಟಿದ್ದೆ. ನನಗೊಂದು ಚಿಕ್ಕದಾಗಿ ಒಂದು ಇನ್ಸಿಡೆಂಟ್ ಆಗಿತ್ತು. ನನಗೆ ಮಗು ಆದಾಗ, ಸರಿ ಮಗು ಆಯಿತು, ನಾನು ಮನೆಗೆ ಬಂದೆ. ನಾವೆಲ್ಲ ಕ್ರಿಶ್ಚಿಯನ್ಸ್ ಅಲ್ವಾ, ಸ್ವಲ್ಪ ನಮ್ಮ ತಾಯಿಗೆ ಪದ್ಧತಿಗಳೆಲ್ಲ ಗೊತ್ತಿಲ್ಲ. ನಮ್ಮ ತಾಯಿ ಬೇರೆ ಸಿಂಗರು, ಅವರು ಬರೀ ಸಾಂಗ್ ಬರೀ ಪ್ರೋಗ್ರಾಮ್ಗೆ ಹೋಗು ಆ ಥರ ಇದ್ದವ್ರು ನಮ್ಮಮ್ಮ. ಸೊ ಈ ಹಿಂದೂ ಅಲ್ಲಿ ಸ್ವಲ್ಪ ಸಿಸ್ಟಮ್ಸ್ ಎಲ್ಲ ಫಾಲೋ ಮಾಡ್ತೀರಾ, ಬಟ್ ನಮ್ಮ ಕ್ರಿಶ್ಚಿಯನ್ಸಲ್ಲಿ ಸ್ವಲ್ಪ ಕಮ್ಮಿ. ಗೊತ್ತಿರೋರು ಮಾಡ್ತಾರೆ, ಗೊತ್ತಿಲ್ಲದೆ ಇರೋರು ಏನು ಮಾಡಲ್ಲ. ನಮ್ಮಮ್ಮ ನಾನು ಹಾಸ್ಪಿಟ್ಲಿಂದ ಬಂದೆ, ಅವ್ರು ಬಿಸಿ ಬಿಸಿ ಊಟ ಕೊಡ್ತಿದ್ರು, ನಾನು ಏನು ಕೇಳಿದ್ರು ಕೊಡ್ತಿದ್ರು. ಅದು ಸ್ನಾನ ಮಾಡಿಸ್ಬೇಕಾದ್ರೆ ಎಲೆಗಳೆಲ್ಲ ಹಾಕಿ ಸ್ನಾನ ಎಲ್ಲ ಮಾಡಿಸ್ತಿದ್ರು. ಅಷ್ಟೇ ನಮ್ಮಮ್ಮಂಗೆ ಗೊತ್ತು, ಬೇರೆ ಏನು ಪದ್ಧತಿ ಗೊತ್ತಿಲ್ಲ. ಅದೇನನ್ನು ಉಂಡೆ ಕೊಡ್ತಾಯಿದ್ರಂತೆ, ಕಷಾಯ ಕೊಡ್ತಾಯಿದ್ರಂತೆ, ಇಷ್ಟು ಟೈಮ್ ಒಳಗೆ ತಿನ್ಬಿಡ್ಬೇಕು, ಆ ಥರ ಎಲ್ಲ ಏನೇನೋ ಇದೆ ಪದ್ಧತಿಗಳು. ನಮ್ಮಮ್ಮನಿಗೆ ಏನೂ ಗೊತ್ತಿಲ್ಲ, ಏನೂ ಮಾಡ್ತಿರಲಿಲ್ಲ ನಮ್ಮಮ್ಮ. ನಾನ್ ವೆಜ್ ಎಲ್ಲ ಚೆನ್ನಾಗಿ ಕೊಡೋರು ಎಲ್ಲ ಆ ಥರ ಅಷ್ಟೇ. ಹೀಗಿರಬೇಕಾದ್ರೆ ನಾನು ಒಂದಿನ ನಮ್ಮ ಮನೆ ಚಿಕ್ಕದು, ಈಚೆ ಹೋಗಬೇಕಿತ್ತು ರೆಸ್ಟ್ ರೂಮ್ಗೆ. ಸೊ ಹಾಗೆ ಹೋದಾಗ ಹೋಗ್ಬಿಟ್ಟು ಬಂದೆ. ನಾನು ಒಂದು 10:30 ಏನೋ 11 ಗಂಟೆ ಏನೋ ಆಗಿತ್ತು. ಹೋಗಿ ಬಂದೆ, ಮಲ್ಕೊಂಡಿದ್ದೆ ನಾನು. ಸ್ವಲ್ಪ ಹಂಗೆ ನಿದ್ದೆ ಎಳಿತಿರ್ಬೇಕಾದ್ರೆ ಕಣ್ಬಿಟ್ಟು ನೋಡಿದ್ರೆ ಎದುರುಗಡೆ ಚಿಕ್ಕದೊಂದು ಕಿಟಕಿ, ಅಲ್ಲಿ ಯಾವುದೋ ಒಂದು ಹೆಂಗಸು ಕೂದಲೆಲ್ಲ ಬಿಟ್ಕೊಂಬಿಟ್ಟು ಬಾ ಬಾ ಅಂತ ಕರೀತಾ ಇದೆ. ನನಗೆ ಯಾರಿರ್ಬೋದು ಇವರು, ಕಿಟಕಿ ಹತ್ಬಿಟ್ಟವ್ರಲ್ಲ ಬಾಬಾ. ಯಾಕಂದರೆ ಕೆಲವ್ರಿಗೆ ಮಗು ಅಂದರೆ ಕೆಲವ್ರಿಗೆ ಇಷ್ಟ ಇರುತ್ತಂತೆ, ಆಮೇಲೆ ಕೆಲವ್ರಿಗೆ ಬಾಣಂತಿರ ಮೇಲೆ ಇಷ್ಟ ಇರುತ್ತಂತೆ, ಅಂದರೆ ಈ ದೇವ್ಗಳಿಗೆ. ಆ ಥರ ಏನೋ ಬಂದುಬಿಟ್ಟಿದೆ. ನಾನು ಅಂತ ಕಿರ್ಚ್ಕೋತಾ ಇದ್ದೀನಿ. ನಮ್ಮ ಮೂರನೇ ಮನೆಯಲ್ಲೇ ಇದ್ದ, ಓಡ್ ಬಂದು ಅವ್ರಿಗೆ ಮದುವೆ ಆಗಿರಲಿಲ್ಲ. ಏನಾಯ್ತು ಉಷಾ, ಬೆನಡಿ ಈ ಥರ ನೋಡು, ಯಾರೋ ಕರಿತಾ ಇದ್ದಾರೆ ಕಿಟಕಿನ. ಯಾವಳವಳು ಗೊತ್ತಿಲ್ಲ, ಯಾರೋ ಅಲ್ಲಿ ಮೇಲೆ ಹತ್ಬಿಟ್ಟಿದ್ದಾರೆ ಕಿಟಕಿ ಮೇಲೆ, ನನ್ನ ಬಾಬಾ ಅಂತ ಕರಿತಾ ಇದ್ದಾರೆ. ನನ್ನ ಮಗನ ನಾನಿಲ್ವಾ, ಯಾಕೆ ಹೆದರ್ತೀಯ, ಸುಮ್ಮನೆ ಕೂತ್ಕೋ, ಯಾವಳವಳು ಮಗು ಎತ್ಕೊಂಡು ಹೋಗ್ಬಿಡ್ತಾಳೆ ಅವಳು ಅಂದ್ಬಿಟ್ಟು ಬಂದು ಪಾರ್ಕೆ ತೊಗೊಂಡು ಓಡ್ತಾ ಇದ್ದ ನೀಚೆ. ಯಾರೂ ಇಲ್ಲ. ಇವಳಿಗೇನು ತಲೆಗೆಲ್ಲ ಕಟ್ಟಿದೆ ಅಮ್ಮ, ಲೂಸ್ ಥರ. ಇವಳು ಯಾರೋ ನಿಂತ್ಕೊಂಡಿದ್ದಾರೆ, ಅದು ಯಾರಮ್ಮ ಇದ್ದಾರೆ ನೋಡಿದ್ರೆ ಅದು ಅಷ್ಟು ಮೇಲಿದೆ ಅದು ಕಿಟಕಿ. ಇವಳು ಯಾರು ತಲೆ ಕೆಟ್ಟವಳು, ಇವಳು ಪಕ್ಕದಲ್ಲಾದರೂ ಮಲ್ಕೊಳ್ಳಮ್ಮ ಅಂತ. ಅಯ್ಯೋ ಅವಳು ಒಬ್ಬಳೇ ಹೋಗಿದ್ಲು ಅನ್ಸತ್ತಪ್ಪ ಈಚೆ, ಏನೋ ಗಾಳಿ ಏನೋ ಬಂದುಬಿಟ್ಟಿದೆ ಅವಳ ಜೊತೆ. ಹೌದಾ, ಮತ್ತು ಇದೆಲ್ಲ ಗೊತ್ತು ತಾನೆ ನಿನಗೆ, ನನಗಾದರೂ ಕರಿಬೇಕು ತಾನೆ ಅವಳು. ಸರಿ ಬಿಡು ಉಷಾ, ನೀನು ಎದ್ರುಕೋಬೇಡ ಅಂತ ಪಾಪ ಅವನು ನನ್ನ ಮಂಚದ ಕೆಳಗನೆ ಚಾಪೆ ಹಾಕ್ಕೊಂಡು ಅವನಲ್ಲೇ ಮಲ್ಕೊಂಡ. ಅದು ನನಗಾಗಿದೆ, ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ, ಆ ಇನ್ಸಿಡೆಂಟ್ ನನಗಾಗಿದೆ. ಇದೆಲ್ಲ ನಿಜಾನೇ, ಯಾವುದು ಕಟ್ಟುಕತೆಯೂ ಅಲ್ಲ, ನಡೆಯಲ್ಲ ಅಂತನೂ ಅಲ್ಲ. ಹಳೆ ಕಾಲದಲ್ಲಿ ಮಾಡಿರೋಂಥ ಪದ್ಧತಿಗಳು, ರೀತಿ ನೀತಿಗಳು, ನಿಯಮಗಳು ಎಲ್ಲ ನಾವು ಫಾಲೋ ಮಾಡಿದರೆ ನಮಗೆ ನಿಜವಾಗ್ಲೂ ಒಳ್ಳೆಯದಾಗತ್ತೆ. ಅವರು ಅದನ್ನೆಲ್ಲ ಅನುಭವಿಸಿದ ಮೇಲೇ ಗಾದೆಗಳಾಗಲಿ ಈ ಥರ ಒಂದು ಸಿಸ್ಟಮ್ಸ್ ಎಲ್ಲ ಅದನ್ನೆಲ್ಲ ಮಾಡಿರ್ತಾರೆ ದೊಡ್ಡವರು. ಸೊ ಹೀಗಾಗಿ ಈ ಮೂವಿನಲ್ಲಿ ಏನೆಲ್ಲ ಆಗತ್ತೆ, ಈ ರೀತಿ ಏನಾದರೂ ಒಂದು ಇನ್ಸಿಡೆಂಟ್ ಅವಳಿಗೆ ಆಗತ್ತಾ, ಅದರಿಂದ ಅವಳು ಹೆಂಗೆ ಈಚೆ ಬರ್ತಾಳೆ, ಏನೆಲ್ಲ ಅವಮಾನಗಳು ಅವಳು ಫೇಸ್ ಮಾಡ್ತಾಳೆ ಅನ್ನೋದೇ ಶರಪಂಜರ. ಸೊ ಸ್ನೇಹಿತರೆ, ನಾವು ಈ ಮೂವಿನ ನೋಡೋ ಥರನೇ ಒಂದು ಎಕ್ಸ್ಪ್ಲನೇಷನ್ ನಾನು ಕೊಡ್ತೀನಿ. ಬನ್ನಿ ಈ ಶರಪಂಜರದ್ದು ಏನು ಕತೆ ಅಂತ ನೋಡೋಣ. 14 ವರ್ಷ